ಲೋಕಸಮರಕ್ಕೆ ಇನ್ನೇನು 2 ರಿಂದ 3 ತಿಂಗಳು ಬಾಕಿ ಇದೆ. ಲೋಕ ಅಖಾಡದಲ್ಲಿ ಜಯಕ್ಕಾಗಿ ಪಣ ತೊಟ್ಟಿರೋ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರೋದು ಗೊತ್ತೇ ಇದೆ. ಆದ್ರೀಗ ಬಿಜೆಪಿ ಜೊತೆ ಕೈ ಜೋಡಿಸಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೊಸ ದಾಳವೊಂದನ್ನು ಉರುಳಿಸಿದ್ದಾರೆ. ದೊಡ್ಡಗೌಡರ ಈ ದಾಳದಿಂದ ಕೈ ನಾಯಕರ ನಡುವಿನ ಒಗ್ಗಟ್ಟು ಒಡೆದು ಹೋಗುತ್ತಾ? ಮೋದಿ ಮುಂದೆಯೇ ಗೌಡರು ಈ ಅಸ್ತ್ರ ಹೂಡಿದ್ದೇಕೆ? ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಸುಣ್ಣವಾಗಿದ್ದ ಬಿಜೆಪಿ ಲೋಕಸಮರಕ್ಕಾಗಿ ಜೆಡಿಎಸ್ ಜೊತೆ ಕೈ ಜೋಡಿಸಿದೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಲೋಕಕದನದಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಸಜ್ಜಾಗಿದೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ದೊಡ್ಡಗೌಡರು ಕೈ ನಾಯಕರ ವಿರುದ್ಧ ಹೊಸ ಅಸ್ತ್ರಗಳನ್ನ ಪ್ರಯೋಗಿಸುತ್ತಿದ್ದಾರೆ. ಅದರಂತೆ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮೋದಿ ಮುಂದೆ ನೀಡಿರುವ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿದೆ. ದೊಡ್ಡಗೌಡರ ಇದೊಂದು ಹೇಳಿಕೆ ಈಗ ಕೈ ನಾಯಕರಿಗೆ ಬಿಗ್ ಶಾಕ್ ನೀಡಿದೆ. I am really tell you, do you want become the Prime Minister of this country? Will Congress tolerate? Please tell me, I know what Congress. ಕೇಳಿದಿರಲ್ಲ ಇದೊಂದು ಮಾತು, ಈಗ ಕೈಪಾಳೆಯವನ್ನೇ ಶೇಕ್ ಮಾಡಿದೆ. ರಾಜ್ಯಸಭೆಯಲ್ಲಿ ನಿವೃತ್ತಿ ಸದಸ್ಯರಿಗೆ ವಿದಾಯ ಹೇಳೋ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡರು ಒಂದ್ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿಯಾದ್ರೆ ಕಾಂಗ್ರೆಸ್ ಸಹಿಸಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಎತ್ತಿ ಕೈ ನಾಯಕರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಗೌಡರು ಉರುಳಿಸಿರುವ ಹೊಸ ದಾಳ ಈಗ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ. ಖರ್ಗೆ ಒಳ್ಳೆಯ ವ್ಯಕ್ತಿ, ಪ್ರಾಮಾಣಿಕ ನಾಯಕ. ರಾಜ್ಯಸಭೆಯಲ್ಲಿ ಮಾತನಾಡಿದ ದೊಡ್ಡಗೌಡರು ತಮ್ಮ ಭಾಷಣದ ಉದ್ದಕ್ಕೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹಾಡಿ ಹೊಗಳಿದ್ದಾರೆ. ಇಂತಹ ಪ್ರಾಮಾಣಿಕ ವ್ಯಕ್ತಿ ಪ್ರಧಾನಿಯಾದ್ರೆ ಕಾಂಗ್ರೆಸ್ನವರೇ ಸಹಿಸಲ್ಲ ಅಂತ ಹೇಳೋ ಮೂಲಕ ಖರ್ಗೆಯನ್ನ ದೊಡ್ಡಗೌಡರು ಕೊಂಡಾಡಿದ್ದಾರೆ. I am really tell you, do you want become the Prime Minister of this country? Will Congress tolerate? Please tell me, I know what Congress. I am not going to anything beyond this. I can't say. You are a person who are clean, who worked for nearly 35 to 40 years. But what has happened? When somebody has referred your name to become the Prime Minister or to become the leader of the IIA, that has been countered by their own friends. 30 ರಿಂದ 40 ವರ್ಷ ಕಾಂಗ್ರೆಸ್ಗಾಗಿ ಜೀವ ಸವೆಸಿರುವ ನಿಮಗೆ ನಿಮ್ಮದೇ ಪಕ್ಷದಲ್ಲಿ ವಿರೋಧಿಗಳಿದ್ದಾರೆ. ನಿಮ್ಮ ಹೆಸರನ್ನ ಪ್ರಧಾನಿ ಅಭ್ಯರ್ಥಿಗಾಗಿ ಸೂಚಿಸಿದಾಗ ನಿಮ್ಮ ಸ್ನೇಹಿತರೇ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅಂತ ಖರ್ಗೆ ಬಗ್ಗೆ ಗೌಡರು ಅನುಕಂಪದ ಮಾತುಗಳನ್ನಾಡಿದ್ರು. ಮೋದಿ ಮುಂದೆಯೇ ಇಂತಹದೊಂದು ಹೇಳಿಕೆ ನೀಡುವ ಮೂಲಕ ದೇವೇಗೌಡರು ಸದನದಲ್ಲಿದ್ದವರಿಗೆ ಶಾಕ್ ನೀಡಿದ್ರು. ಈ ಮೂಲಕ ಕೈಪಾಳೆಯದಲ್ಲಿನ ಒಗ್ಗಟ್ಟಿಗೆ ತಮ್ಮ ಮಾತಿನ ಮೂಲಕವೇ ಮಂಡ್ಯದ ದೇವೇಗೌಡರು ಉಳಿಪೆಟ್ಟು ಕೊಟ್ಟಿದ್ದಾರೆ. ಮಗನಿಗಿಂತ ಖರ್ಗೆ ಸಿಎಂ ಆಗ್ಬೇಕಿತ್ತು. ಏನಿದು ದೊಡ್ಡಗೌಡರ ಹೊಸ ದಾಳ? ಇನ್ನು 2018ರ ವಿಧಾನಸಭೆ ಚುನಾವಣೆಯಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಸರ್ಕಾರ ರಚಿಸಿದ ಕುಮಾರಸ್ವಾಮಿ ಮೇ 23, 2018ರಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ರು. ಈ ವೇಳೆ ಖರ್ಗೆಯವರೇ ಮುಖ್ಯಮಂತ್ರಿಯಾಗಬೇಕು ಅನ್ನೋದು ನನ್ನ ಆಸೆಯಾಗಿತ್ತು. ಆದ್ರೆ ಹೈಕಮಾಂಡ್ ನನ್ನ ಮಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರು. ಹೈಕಮಾಂಡ್ ಕೆಲ ನಾಯಕರು ಬಂದು ನನ್ನ ಬಳಿ ಮನವಿ ಮಾಡಿದಾಗ ನಾನು ನನ್ನ ಮಗ ಸಿಎಂ ಆಗೋದು ಬೇಡ ಅಂದಿದ್ದೆ. ಖರ್ಗೆ ಅವರು ಸಿಎಂ ಆಗಲಿ ಎಂದಿದ್ದೆ. ಆದ್ರೆ ಹೈಕಮಾಂಡ್ ಕುಮಾರಸ್ವಾಮಿ ಸಿಎಂ ಆಗಲಿ ಅಂತ ಹೇಳಿತ್ತು ಅನ್ನೋ ಮಾತಿನ ಮೂಲಕ ದೇವೇಗೌಡರು ಕೈ ನಾಯಕರ ಕಾಲೆಳೆದಿದ್ದಾರೆ. ಖರ್ಗೆ is a man whom I like him. I want he should become the chief minister. When my son, the Congress High Command took the decision, Mr. Kumaraswamy should be the chief minister. When Congress High Command, I don't want to take the names of any top leaders, they came. Ghulam Nabi Azad, the member of this house, and Radhasan, ex-chief minister, came and requested me, sir, please allow me, I hurt, please allow me. At that time,
I told, I don't want my son to become the chief minister. Let Kharge become the chief minister. He is here. Let him tell. But High Command has told that Kumaraswamy should become the chief minister. ಕಾಂಗ್ರೆಸ್ ನಾಯಕರೇ ಖರ್ಗೆ ಬೆಳವಣಿಗೆ ಸಹಿಸುತ್ತಿಲ್ಲ. ಭಾಷಣದ ಉದ್ದಕ್ಕೂ ದೊಡ್ಡಗೌಡರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷಕ್ಕಾಗಿ ಇಡೀ ಜೀವನವನ್ನೇ ಸವಿಸಿದ್ದಾರೆ. ಆದ್ರೆ ಕೈ ನಾಯಕರೇ ಖರ್ಗೆ ಬೆಳವಣಿಗೆ ಸಹಿಸುತ್ತಿಲ್ಲ ಅಂತ ಹೇಳಿ ಕಾಂಗ್ರೆಸ್ ನಡುವಿನ ಒಗ್ಗಟ್ಟು ಛಿದ್ರಗೊಳಿಸುವ ಬಾಣ ಬಿಟ್ಟಿದ್ದಾರೆ. At that time what has happened? Kumaraswamy made the chief minister within 13 months. Who removed? Not Kharge. Who removed? Kumaraswamy. Not Kharge. It is only the Congress leaders. Please understand, Kharge is one of the honest men to come to the highest place. Will people tolerate? Will not. What has happened in Andhra? I know. I can go quote several instances. Mr. Kharge ji, this country we know. ಇನ್ನು ಇದೇ ವೇಳೆ ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆಯೂ ಮಾತನಾಡಿರುವ ಗೌಡರು, ಕಾಂಗ್ರೆಸ್ ಪಕ್ಷ ನನ್ನ ಪಕ್ಷವನ್ನ ಸರ್ವನಾಶ ಮಾಡೋದಕ್ಕೆ ಮುಂದಾಗಿತ್ತು. ಹೀಗಾಗಿ ನನ್ನ ಪಕ್ಷವನ್ನು ನಾನು ಉಳಿಸಿಕೊಳ್ಳುವ ಕಾರಣಕ್ಕೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದೇನೆ ಅಂತ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರ ಮೇಲೆ ಗಂಭೀರ ಆರೋಪ ಮಾಡಿದ್ರು. Nothing doing. I want to save my party. When my party, some of the Congress funds wants to destroy the party, I don't want to name them. They are not here in this house. I know the limitation. The come of the Congress leaders wants to destroy my party. I have taken the decision to extend my support to BJP. That is the only thing very strong. ಒಟ್ನಲ್ಲಿ ರಾಜ್ಯಸಭೆಯಲ್ಲಿ ಖರ್ಗೆ ಪರ ಬ್ಯಾಟ್ ಬೀಸಿದ ದೇವೇಗೌಡರು ಹೊಸ ದಾಳ ಉರುಳಿಸಿದ್ದಂತೂ ಸುಳ್ಳಲ್ಲ. ಕಾಂಗ್ರೆಸ್ ನಾಯಕರ ಮೇಲೆ ಹುರಿದು ಬಿದ್ದಿದ್ದ ದೇವೇಗೌಡರು ಹೂಡಿರುವ ಹೊಸ ಅಸ್ತ್ರ ಕೈಪಾಳೆಯದ ಸಂಚಲನಕ್ಕೆ ಕಾರಣವಾಗಿದ್ದಂತೂ ಪಕ್ಕಾ.